ಆಟಾಡೋದೆಲ್ಲ ಆಮೇಲೆ. ಮೊದಲು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ. ಓಕೆ ಅಮ್ಮ. ಪಲ್ಲವಿ, ವಿಕ್ರಾಂತ್, ಪಲ್ಲವಿ ಹಣೆಗೆ ಕುಂಕುಮ ಇಡಿ. ಅಲ್ಲ, ಅದು ಹಾಗಲ್ಲ. ಇದನ್ನ ಪಲ್ಲವಿಯವರೇ ಬಾಯ್ ಬಿಟ್ಟು ಕೇಳಿದ್ರೆ ಖುಷಿಯಾಗೋದು. ವಿಕ್ರಾಂತ್ ಅವರೇ, ಈ ಕುಂಕುಮಕ್ಕೂ ಮಾಂಗಲ್ಯಕ್ಕೂ ಯಜಮಾನ್ರು ನೀವು. ನೀವೇ ನಿಮ್ ಕೈಯಾರೆ ನನ್ನ ಹಣೆಗೂ ತಾಳಿಗೂ ಕುಂಕುಮ ಇಡಿ. ಎಲ್ಲರೂ ಪ್ರದಕ್ಷಿಣೆ ಮಾಡ್ಕೊಂಬನ್ನಿ. ಬನ್ನಿ. ನಿಶ್ವಿಕಾ, ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಭಯನಾ? ಯಾಕೆ ಆಂಟಿ? ಅಲ್ಲ, ನೆನ್ನೆ ನೋಡಿದ್ರೆ ದೇವ್ರ ಮನೆಯಲ್ಲಿ ಅಪಶಕನ ಆಯಿತು. ಇವ್ರು ನೋಡಿದ್ರೆ ಮನೆ ತುಂಬಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಹೇಗೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಆಂಟಿ, ನಾವಿಬ್ರು ಹೀಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನೀವು ಹೋಗಿ ಪ್ರದಕ್ಷಿಣೆ ಹಾಕಿ, ನನ್ನ ಜ್ಯೋತಿಷ್ರು ಎಲ್ಲಿದ್ದಾರಂತ ನೋಡ್ಕೊಂಬರ್ತೇನೆ. ಸರಿ. ಪಲ್ಲವಿ, ನನ್ ಮುಂದೆನೆ ನನ್ ವಿಕ್ರಾಂತ್ ಹತ್ರ ನೀನ್ ಕುಂಕುಮ ಹಿಡ್ಸ್ಕೊಳ್ತೀಯ? ನನ್ ಯಾವ್ದೇ ಕಾರಣಕ್ಕೂ ಇದನ್ನೆಲ್ಲ ಟಾಲರೇಟ್ ಮಾಡಲ್ಲ. ಈ ಸಂಸಾರದಲ್ಲಿ ಹುಳಿ ಹಿಂಡಕ್ಕೆ ನಂಗೆ ಆ ಸುಲೋಚನಾ ಆಂಟಿ ಒಬ್ರು ಸಾಕು. ಅವ್ರು ಒಬ್ರು ಬ್ರೈನ್ ವಾಶ್ ಮಾಡಿದ್ರೆ ಸಾಕು, ನಿಮ್ಮಿಬ್ರು ಪ್ರೀತಿಗೆ ಅವರ ವಿಲನ್ ಆಗ್ತಾರೆ. ಆ ತ್ರಿವಿಕ್ರಮ್ ನಿನ್ ಲೈಫ್ ಇಂದ ಎಕ್ಸಿಟ್ ಆದ್ರೆ ಏನಂತೆ? ಅವ್ರು ಹೋಗಿದ ತಕ್ಷಣ ನೀವಿಬ್ರು ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡ್ರೆ ಅದು ನಿಮ್ ಇಲ್ಯೂಷನ್. ನನ್ ಯಾವತ್ತೂ ನೀವಿಬ್ಬರನ್ನ ಬಂದಾಗದೆ ಬಿಡಲ್ಲ.